ಆತ್ಮವಿಚಾರ 12. ನಿಮ್ಮ ಇರುವು ಮತ್ತು ಆನಂದವನ್ನು ಮೀರಿದುದು ಯಾವುದೂ ಇಲ್ಲ. ಸೆಲ್ಫ್ ಇನ್ಕ್ವೈರಿ 12. Nothing exceeds your existence and bliss. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಅರಿವಿಗೆ ಒಳಪಡುವುದು ಯಾವುದೂ ನೀವಲ್ಲ. ನಿಮ್ಮ ಅರಿವಿಗೆ ಒಳಪಡುವ ದೇಹ ನೀವಲ್ಲ, ಮನಸ್ಸು ನೀವಲ್ಲ, ಬುದ್ಧಿ ನೀವಲ್ಲ, ಅಹಂಕಾರ ನೀವಲ್ಲ. ಬದಲಾಗುವುದು ಯಾವುದೂ ಸತ್ಯವಲ್ಲ. ಇದನ್ನು ಅರಿಯುವವರು ಯಾರು? ಇದನ್ನು ಅರಿಯುವವರು ನೀವಾದುದರಿಂದ ನೀವು ಎಲ್ಲ ಬದಲಾವಣೆಗಳನ್ನು ಮೀರಿದವರು. ಆತ್ಮಜ್ಞಾನ ಬುದ್ಧಿಗ್ರಾಹ್ಯವಲ್ಲ, ಬೌದ್ಧಿಕವಲ್ಲ. Whatever you are aware of, you are not. You are aware of the body, the mind, and the intellect, but you are none of them. Anything that changes is not real. Who is it that realizes the change? As you are aware of every change, you are beyond everything that changes. Hence, self-knowledge is not intellectual in character. ಅಜ್ಞಾನದ ಪ್ರಭಾವದಿಂದ ನಿಮ್ಮನ್ನು ನೀವು ಒಬ್ಬ ವ್ಯಕ್ತಿ ಎಂಬುದಾಗಿ ಈಗ ತಿಳಿದಿರುವಿರಿ. ಆದರೆ ವಾಸ್ತವಿಕವಾಗಿ ನೀವು ವ್ಯಕ್ತಿಯಲ್ಲ. ವ್ಯಕ್ತಿತ್ವಗಳನ್ನು ಮೀರಿದವರು ನೀವು. ಇದನ್ನು ಆಳವಾಗಿ ವಿಚಾರ ಮಾಡಿ ದೀರ್ಘವಾಗಿ ಶೋಧಿಸಿದಾಗ ಈ ಸತ್ಯವನ್ನು ಅರಿಯುವಿರಿ. Right now, due to ignorance, you think you are a person, but you are not. You are something that transcends both person and personality. Investigate this deeply to realize this truth.
ನೀವು ದೇಹವಲ್ಲ, ಅದರ ಚಟುವಟಿಕೆಗಳಲ್ಲ, ಅದರ ಗುಣಲಕ್ಷಣಗಳಲ್ಲ, ಅದರ ಕಟ್ಟುಪಾಡುಗಳಲ್ಲ. ದೇಹದ ಯಾವುದೂ ನಿಮಗೆ ಸಂಬಂಧಪಟ್ಟಿರುವುದಲ್ಲ. You are not the body, its actions, or its attributes, or the conditions associated with it. Nothing of the body belongs to you. ನೀವು ಮನಸ್ಸಲ್ಲ, ಆಲೋಚನೆ, ಮನೋವಿಕಾರ ಮತ್ತು ಗ್ರಹಿಕೆಗಳು ಒಳಗೊಂಡಿರುವ ಯಾವುದೂ ಅಲ್ಲ. ತಪ್ಪಾಗಿ ನಂಬಿಕೊಂಡಿರುವ ಅಹಂಕಾರವೂ ನೀವಲ್ಲ. You are not the mind. You are not anything conceived in thought, emotions, and perceptions. You are not the mistakenly believed ego. ವಸ್ತುಗಳನ್ನು ಗ್ರಹಿಸುವ ಹಾಗೂ ಭಾವಿಸುವ ಹಾಗೆ ನಿಮ್ಮ ಅಸ್ತಿತ್ವವನ್ನು ಗ್ರಹಿಸಲಾರಿರಿ ಮತ್ತು ಭಾವಿಸಲಾರಿರಿ. ವಸ್ತುಗಳನ್ನು ತಿಳಿಯುವ ಹಾಗೆ ನೀವು ತಿಳಿಯಲ್ಪಡುವವರೂ ಅಲ್ಲ, ತಿಳಿಯಲಾಗದವರೂ ಅಲ್ಲ. Your existence cannot be perceived or imagined like an object. You are neither known nor unknown as objects are. ನೀವು ಇದ್ದೀರಿ ಮತ್ತು ನಿಮ್ಮ ಇರುವಿಕೆಯ ಬಗ್ಗೆ ಮಾತ್ರ ನಿಮಗೆ ಖಚಿತವಿದೆ. ಇದರ ಬಗ್ಗೆ ಯಾರ ಪ್ರಮಾಣವೂ ಬೇಕಿಲ್ಲ, ಯಾರ ಸಾಕ್ಷ್ಯದ ಅವಶ್ಯಕತೆಯೂ ಇಲ್ಲ. ಇರುವ ನಿಮ್ಮ ಈ ಇರುವಿಕೆಗೆ ಪ್ರಾರಂಭ ಮತ್ತು ಕೊನೆ ಎಂಬುದಿಲ್ಲದೆ ಅನಂತವಾಗಿದೆ. ಯು ಎಕ್ಸಿಸ್ಟ್ and you are certain of your existence. You do not require any proof for it. Without beginning and end, your existence is infinite. ನಿಜವಾದ ನಿಮ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ದೇಹ ಮತ್ತು ವ್ಯಕ್ತಿಯ ಜೊತೆಗೆ ಗುರುತಿಸಿಕೊಂಡಿರುವುದನ್ನು ನಿಲ್ಲಿಸಿ. ಆಗ ನೀವು ಭೂತ, ವರ್ತಮಾನ ಮತ್ತು ಭವಿಷ್ಯತ್ತೆಂಬ ಕಾಲವನ್ನು ಮೀರಿದವರೆಂಬುದನ್ನು ಅರಿಯುವಿರಿ. ಟು ನೋ ಯುವರ್ ಟ್ರೂ ನೇಚರ್, stop identifying yourself as a body or individual. Then you will realize you exist at all times, past, present, and future. ನಿಮ್ಮನ್ನು ನೀವು ಯಾರೆಂದು ತಿಳಿದಿರುವಿರಿ. ಈ ರೀತಿ ತಿಳಿದವರು ಯಾರು? ನಿಮ್ಮಲ್ಲಿ ತಿಳಿಯುವ ಅರಿವು ಇದೆಯಾ? ಹೌದು ಎಂಬ ಉತ್ತರ ಒಳಗಿಂದೊಳಗೆ ತಕ್ಷಣವೇ ಪ್ರಕಾಶಿಸುತ್ತದೆಯಲ್ಲವೇ? ಇರುವೆನೆಂಬ ಅರಿವು ಇಂದ್ರಿಯಗಳಿಂದ, ಮನಸ್ಸಿನಿಂದ ಅಥವಾ ಬುದ್ಧಿಯಿಂದ ಹೊಳೆಯದೆ ಇವೆಲ್ಲವನ್ನೂ ಮೀರಿದುದಾಗಿದೆ. Who do you think you are? And who is asking? Are you aware? Yes. The answer shines within immediately. This awareness is not from your senses, mind,
or intellect, but beyond them. ನಿಮ್ಮ ಅರಿವು ಸ್ವಾಭಾವಿಕವಾದುದು. ನಿಮ್ಮ ಅಸ್ತಿತ್ವ ಮತ್ತು ನಿಮ್ಮ ಪ್ರಜ್ಞೆ ಒಂದೇ ಆಗಿದ್ದು ಅವು ತಮ್ಮನ್ನು ತಾವು ನೇರವಾಗಿ ತಿಳಿಯಬಲ್ಲವಾಗಿವೆ. Knowing yourself is natural. Your being and your consciousness are the same, and they know themselves directly. ಪ್ರಜ್ಞಾವಂತ ಅಸ್ತಿತ್ವವೇ ನೀವಾದುದರಿಂದ ವೀಕ್ಷಕನೂ ನೀವೇ, ಅನ್ವೇಷಕನೂ ನೀವೇ. ಹಾಗಾಗಿ ನೀವು ಯಾರು ಮತ್ತು ಏನು ಎಂಬುದಕ್ಕೆ ಉತ್ತರವನ್ನು ಶೋಧಿಸಿ ಕಂಡುಕೊಳ್ಳಿ. As a conscious being, you are both the observer and the one who inquires. Ask yourself, who am I and what am I? ನೀವು ಯಾರು ಮತ್ತು ಏನು? Who am I and what am I? ನೀವು ಯಾರು ಮತ್ತು ಏನು? Who am I and what am I? ನೀವು ಯಾರು ಮತ್ತು ಏನು? Who am I and what am I? ನಿಮ್ಮ ಪ್ರಜ್ಞೆ ಸ್ವಯಂ ಪ್ರಕಾಶಿತ, ತನ್ನನ್ನೇ ತಾನು ತಿಳಿಯಬಲ್ಲದು. ಹಾಗಾಗಿ ನಿಮ್ಮನ್ನು ನೀವು ತಿಳಿಯಲು ಹೊರಗಿನ ಮಧ್ಯವರ್ತಿ ಬೇಕಿಲ್ಲ. ನಿಮ್ಮ ಪ್ರಜ್ಞೆ ಒಡಕು, ವಿಭಾಗ ಅಥವಾ ದ್ವಂದ್ವವಿಲ್ಲದೆ ಅದ್ವಿತೀಯವಾಗಿದೆ. ಇದಕ್ಕೆ ಏನನ್ನೂ ಸೇರಿಸುವುದು ಸಾಧ್ಯವಿಲ್ಲ ಮತ್ತು ಇದರಿಂದ ಏನನ್ನೂ ಕಳೆಯುವುದು ಸಾಧ್ಯವಿಲ್ಲ. ಅದು ಪರಿಪೂರ್ಣ, ಪರಿಶುದ್ಧ. Consciousness is self-knowing and self-luminous. It does not require any external arbitrator. It is one without division or duality. Nothing can be added to it and nothing can be subtracted from it. It is pure and it is full. ನಿಮ್ಮ ಅಸ್ತಿತ್ವ ಮತ್ತು ನಿಮ್ಮ ಪ್ರಜ್ಞೆ ಒಂದೇ ಆಗಿವೆ. ಇದನ್ನರಿಯುವುದು ಪೂರ್ಣ ಸಂತೃಪ್ತಿ ಮತ್ತು ಧನ್ಯತೆಯನ್ನು ತರುತ್ತದೆ.
Your existence and consciousness are the same. Realizing this brings complete happiness and fulfillment. ಯಾವಾಗ ಹುಟ್ಟುವ ಮತ್ತು ಕೊನೆಯಾಗುವ ಎಲ್ಲವನ್ನೂ ಮೀರುವಿರೋ ಆ ಕ್ಷಣವೇ ನಿಮ್ಮ ಅಸ್ತಿತ್ವವೊಂದೇ ಪರಮಸತ್ಯವೆಂಬ ಪರಮಜ್ಞಾನವನ್ನು ಪಡೆಯುವಿರಿ. When you go beyond things that begin and end, you realize your existence as the only reality. ನಿಮ್ಮ ಅಸ್ತಿತ್ವ ಅಚಲ. ಇದರಲ್ಲಿ ಹೆಚ್ಚು ಕಡಿಮೆ ಎಂಬುದಿಲ್ಲ. ಇದಕ್ಕೆ ವಯಸ್ಸಾಗದು. ಇದು ಶಾಶ್ವತ, ಅನಂತ, ಅಪಾರ. ಇದನ್ನು ವ್ಯಕ್ತಿಗತಗೊಳಿಸಿ ಪ್ರತ್ಯೇಕಿಸುವುದು ಸಾಧ್ಯವಿಲ್ಲ. ಇದು ಸ್ವಭಾವತಃ ಅವಿಭಾಜ್ಯ, ಅವಿನಾಶಿ. ಹಾಗಾಗಿಯೇ ನಿಮ್ಮ ಸ್ವರೂಪವನ್ನು ಸತ್ ಚಿತ್ ಆನಂದ ಎಂಬುದಾಗಿ ಹೊಗಳಿರುವುದು. Your existence never changes. It neither increases nor decreases. It is ageless. It is eternal, infinite, and vast. It cannot be individualized. It is indivisible and indestructible. It is of the nature of existence, consciousness, and bliss. ಅಪಾರತೆ ಮತ್ತು ಪರಿಶುದ್ಧತೆ ಎಂಬುದು ಆತ್ಮವೇ ಆದ ಪರಬ್ರಹ್ಮನ ಲಕ್ಷಣ. ಆತ್ಮವೇ ಸಾಕ್ಷಾತ್ ಪರಬ್ರಹ್ಮ. ವಿವರಣೆಯ ಉದ್ದೇಶಕ್ಕಾಗಿ ಈ ಪರ್ಯಾಯ ಪದಗಳನ್ನು ಪ್ರಯೋಗಿಸುವುದೇ ವಿನಾ ಇವುಗಳ ಮಧ್ಯೆ ಕಿಂಚಿತ್ತೂ ಭೇದವಿಲ್ಲ. Vastness and purity are the nature of Brahman, which is the same as your true self, Atma. Brahman and Atma are not different, though such words are used to explain. ನೀವು ಆತ್ಮ ಎನ್ನುವಾಗ ನೀವು ಯಾವಾಗಲೂ ಆತ್ಮವೇ. ಆತ್ಮವೇ ಬ್ರಹ್ಮವಾದುದರಿಂದ ನೀವು ಪರಬ್ರಹ್ಮವೇ ಆಗಿದ್ದು ನಿಮ್ಮ ಸ್ವಭಾವ ಅಪರಿವರ್ತನೀಯ, ನಿರಾಕಾರ, ನಿರ್ವಿಕಲ್ಪ ಮತ್ತು ಶಾಶ್ವತವಾಗಿದ್ದು ವ್ಯತ್ಯಾಸ, ಪಕ್ಷಪಾತ ಹಾಗೂ ತಾರತಮ್ಯಗಳಿಂದ ಸ್ವತಂತ್ರವಾಗಿದೆ. ನಿಮ್ಮ ಇರುವು ಇದೆ, ಸದಾ ಇರುವಂಥದ್ದೇ ಆಗಿದೆ. ಹೇಗಿದೆಯೋ ಹಾಗೆಯೇ ಇರುವಂಥದ್ದಾಗಿದೆ. ಇಫ್ ಯು ಆರ್ ಆತ್ಮ, ಯು ಆರ್ ಆಲ್ವೇಸ್ ಆತ್ಮ. ಸಿನ್ಸ್ ಆತ್ಮ ಈಸ್ ಬ್ರಹ್ಮನ್, ಯು ಆರ್ ಬ್ರಹ್ಮನ್, immutable, eternal, and free from differentiation and discrimination. It is, it always is just as it is. ನಿಮ್ಮ ಇರುವು ಇದೆ, ಇಟ್ ಈಸ್. ಸದಾ ಇರುವಂಥದ್ದೇ ಆಗಿದೆ. ಇಟ್ ಆಲ್ವೇಸ್ ಈಸ್.
ಹೇಗಿದೆಯೋ ಹಾಗೆಯೇ ಇರುವಂಥದ್ದಾಗಿದೆ. ಈಸ್ ಜಸ್ಟ್ ಆಸ್ ಇಟ್ ಈಸ್. ನಿಮ್ಮ ಇರುವುದೇ ಇಟ್ ಈಸ್. ಸದಾ ಇರುವಂಥದ್ದೇ ಆಗಿದೆ. ಇಟ್ ಆಲ್ವೇಸ್ ಈಸ್. ಹೇಗಿದೆಯೋ ಹಾಗೆಯೇ ಇರುವಂಥದ್ದಾಗಿದೆ. ಈಸ್ ಜಸ್ಟ್ ಆಸ್ ಇಟ್ ಈಸ್. ಶ್ರವಣ, ಮನನ ಮತ್ತು ನಿಧಿಧ್ಯಾಸನವನ್ನು ಕೇಳುವ, ತರ್ಕಿಸುವ ಮತ್ತು ಧ್ಯಾನಿಸುವ ಎಲ್ಲ ಪ್ರಕ್ರಿಯೆಗಳನ್ನು ಪ್ರಚೋದಿಸುತ್ತಾ ಸ್ಫೂರ್ತಿ ನೀಡುವವರು ಯಾರು? ಇವುಗಳಿಂದ ಉಂಟಾಗುವ ತಿಳುವಳಿಕೆಗಳನ್ನು ಗಮನಿಸಿ ಕೂಲಂಕಷವಾಗಿ ವಿಚಾರ ಮಾಡುವವರು ಯಾರು? ಇದು ಆತ್ಮಸ್ವರೂಪರಾದ ನೀವೇ ಅಲ್ಲವೇ? ಲಿಸನಿಂಗ್, ಎಕ್ಸಾಮಿನಿಂಗ್ and meditating arise from within you. Who is it that prompts, inspires and motivates all these? Who understands the wisdom that radiates from these? Is it not true that you, Atma, are the one who inspires and incites all these? ಪ್ರಾರಂಭದಲ್ಲಿ ಬುದ್ಧಿಯ ಸಹಾಯದಿಂದಲೇ ಆತ್ಮವಿಚಾರ ನಡೆದರೂ ಅಂತ್ಯದಲ್ಲಿ ಇದು ಬುದ್ಧಿಯನ್ನು ಮೀರಿಬಿಡುತ್ತದೆ. ಬುದ್ಧಿಯು ತನ್ನ ಮೂಲವನ್ನರಿಯಲು ತನ್ನೊಳಗೆ ತಾನು ಪ್ರವೇಶಿಸಿದಾಗ ಸಿಗುವ ಫಲ ಬುದ್ಧಿಯನ್ನು ಮೀರಿರುವಂಥದ್ದು. ದಿ ಎನ್ಕ್ವೈರಿ ಇನ್ ಟು ದಿ ಸೆಲ್ಫ್ starts with the intellect but goes beyond it. When the intellect turns inward, it leads to the source which is beyond the intellect. ನಿಮ್ಮನ್ನು ನೀವರಿಯುವ ಈ ಆತ್ಮಶೋಧನೆಯನ್ನು ನಿಷ್ಠೆಯಿಂದ, ಸಹನೆಯಿಂದ ನಿಶ್ಚಲವಾಗಿ ಮಾಡಿ. ಆಗ ಆತ್ಮರಾದ ನೀವು ಸಾಕ್ಷಾತ್ ಪರಬ್ರಹ್ಮವಲ್ಲದೆ ಬೇರೇನೂ ಅಲ್ಲವೆಂಬ ಪರಮ ಸತ್ಯವನ್ನು ಅರಿಯುವಿರಿ. ಬಿ ಪೇಷಂಟ್ ಅಂಡ್ ಪರ್ಸಿಸ್ಟೆಂಟ್ ಇನ್ ಯುವರ್ ಸೆಲ್ಫ್ ಎನ್ಕ್ವೈರಿ. You will discover that you are the self, which is none other than Brahman. ನಿಮ್ಮೊಳಗೆ ನೀವು ಮುಳುಗಿ ತಲ್ಲೀನರಾಗಿ ನಿಮ್ಮಿರುವಿಕೆಯ ಅರಿವಿನೊಳಗೆ ಮಗ್ನರಾಗುವುದೇ ಪರಮೋಚ್ಚ ಸುಖ, ಅದ್ವಿತೀಯ ಸಂತೋಷ, ಪರಮಾನಂದ. ಇದಕ್ಕೆ ಮಿಗಿಲಾದ ಧನ್ಯತಾ ಭಾವವಿಲ್ಲ. ಕೇವಲ ಇದರಿಂದ ಮಾತ್ರವೇ ಜನನ ಮರಣಗಳ ಭವಚಕ್ರದಿಂದ ಮುಕ್ತಿ ಪಡೆಯುವಿರಿ. ಹಾಗಾಗಿ ನೀವು ನೀವೇ ಆಗಿ ನಿಮ್ಮೊಳಗೆ ನೀವಿರಿ. ನೀವು ನೀವೇ ಆಗಿ
ನಿಮ್ಮೊಳಗೇ ನೀವಿರಿ. ನೀವು ನೀವೇ ಆಗಿ ನಿಮ್ಮೊಳಗೇ ನೀವಿರಿ. ಇದೇ ಪರಮೋಚ್ಚ ಜ್ಞಾನೋದಯ. ಟರ್ನ್ ಇನ್ವರ್ಡ್ and immerse yourself in self-awareness. This immersion brings ultimate peace, joy, fulfillment, and freedom from birth and death. Be absorbed in yourself. Be absorbed in yourself. Be absorbed in yourself. This is the highest realization. ನೀವು ನೀವೇ ಆಗಿ ನಿಮ್ಮೊಳಗೆ ನೀವಿರಿ. Be absorbed in yourself. ನೀವು ನೀವೇ ಆಗಿ ನಿಮ್ಮೊಳಗೆ ನೀವಿರಿ. Be absorbed in yourself. ನೀವು ನೀವೇ ಆಗಿ ನಿಮ್ಮೊಳಗೆ ನೀವಿರಿ. Be absorbed in yourself. ನೀವು ನೀವೇ ಆಗಿ ನಿಮ್ಮೊಳಗೆ ನೀವಿರಿ. Be absorbed in yourself. ನೀವು ನೀವೇ ಆಗಿ ನಿಮ್ಮೊಳಗೆ ನೀವಿರಿ. Be absorbed in yourself. ನೀವು ನೀವೇ ಆಗಿ ನಿಮ್ಮೊಳಗೆ ನೀವಿರಿ. Be absorbed in yourself.
स्वस्ति प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति 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 नमः शान्ताय दिव्याय सत्यधर्मस्वरूपिणे नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्मस्वरूपिणे